ಐಡಿಯಾ ನನಗೆ. ಸರ್ ಈಗ ನಿಮ್ಮ ಇಷ್ಟು ವರ್ಷದ ಜರ್ನಿಲಿ ಸರ್ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಫೇವ್ರೇಟ್ ಸಾಂಗ್ ಅನ್ನೋಂಥದ್ದು ಯಾವುದು ನಿಮ್ಮನ್ನ ತುಂಬ ಕಾಡುತ್ತೆ? ಜನರನ್ನು ಕಾಡುವಂಥದ್ದು ಒಂದಾದರೆ ನಮ್ಮೊಳಗೆ ನಮ್ಮನ್ನು ಕಾಡುವಂಥದ್ದು ಬೇರೆ ಆಗಿರುತ್ತೆ. ಸೊ ಅದು ಹೆಂಗೆ ಗುರುಗ್ತಾ ಇರ್ತೀರಿ? ಯಾವುದು ಅದನ್ನು ಒಂದಿಷ್ಟು ಮಾತಾಡೋಂಥದ್ದು. ಇಲ್ಲ ಏನಂದರೆ ಕೆಲವೊಂದು ಹಾಡುಗಳು ಮಾಡಿದಾಗ ಕಾಡಿ ಜನಗಳಿಗೆ ರೀಚ್ ಆದಾಗ ಸಂತೋಷ ಅನ್ನೋದೊಂದು ಓಕೆ. ಇವಾಗ ನಾವು ಮೊದಲ ಮಾತು ಚಂದ ಶಿವಮಣಿ ಅದು ತುಂಬ ಇಷ್ಟ ಇತ್ತು, ಕೊಂಚ ರೇಷ್ಮೆ ತುಂಬ ಇಷ್ಟ ಇತ್ತು. ಆನಂತರ ಇವಾಗ ಇದು ಒಂದು ಸರಳ ಪ್ರೇಮ ಕಥೆ ಆಲ್ಮೋಸ್ಟ್ ನನಗೆ ಇಡೀ ಆಲ್ಬಮ್ ಇಷ್ಟ ನನಗೆ. ಅದೇ ಥರ ಕಾರಂಜಿದ್ ನನಗೆ ತುಂಬ ಇಷ್ಟ ಇತ್ತು ಎಂಟೈರ್ ಆಲ್ಬಮ್. ಆದರೆ ಒಂದು ಕೆಲವೊಂದು ಸರಿ ಏನಾಗುತ್ತೆ, ಒಂದು ಸಾಂಗ್ ನಾವು ತುಂಬ ಅದ್ಭುತವಾದ ಸಾಂಗ್ ಇರುತ್ತೆ, ಕ್ಯಾರಿ ಒನ್ ಆಫ್ ದ ಬೆಸ್ಟ್ ಸಾಂಗ್ ಅಂತೀವಿ, ಅದು ಸಕ್ಸಸ್ ಆಗಲ್ಲ. ಅದು ಅವಾಗ ಅದು ಏನಿರುತ್ತಲ್ಲ ಅದು ತುಂಬ ಪ್ರಿಯವಾದ ಒಂದು ಸಾಂಗ್ ಸಕ್ಸಸ್ ಆಗಲಿ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಶಕೀಲಾದಲ್ಲಿ ಒಂದು ಸಾಂಗ್ ಮಾಡಿದ್ದೆ ನಾನು, ಹಿಂದಿ ಶಕೀಲಾ, ಇಂದ್ರಿತ್ ಲಂಕೇಶ್ ಅವ್ರದ್ದು ಡೈರೆಕ್ಷನಲ್ಲಿ ಒಂದು ಹಿಂದಿ ಪಿಕ್ಚರ್ ಮಾಡಿದ್ದೆ ಶಕೀಲ್ ಅಂತ. ಆ ಪಿಕ್ಚರ್ ಒಂದು ಸಾಂಗ್ ಮಾಡಿದೆ, ಓ ಲಮ್ಹಾ ಜಿಸೆ ಜಿಯಾ ಹಿ ನಾ ಥಾ ಅಂತ. ಆ ಸಾಂಗ್ ನನ್ನ ಕ್ಯಾರಿಯರ್ ಒನ್ ಆಫ್ ದ ಬೆಸ್ಟ್ ಸಾಂಗ್. ಬೆಸ್ಟ್ ಅಂದರೆ ಟಾಪ್ 3 ಸಾಂಗ್ಸಲ್ಲಿ ಒಂದು ಅಂದ್ಕೊಳ್ಳಿ, ಅಂಥ ಅದ್ಭುತ ಹಾಡು ಅದು. ಯಾವತ್ತೂ ನನಗೆ ತುಂಬ ಹತ್ತಿರವಾದಂಥ ಹಾಡು. ಆ ನಂತರ ಒಂದು ಸರಳ ಪ್ರೇಮ ಕಥೆದು ನೀನು ಯಾರಲ್ಲೇ ಸಾಂಗು ನನಗೆ ತುಂಬ ಇಷ್ಟವಾದಂಥ ಹಾಡು. ಸರ್ ಈಗ ಸದ್ಯಕ್ಕಂತೂ ಒಂದು ಸರಳ ಪ್ರೇಮ ಕಥೆ ಬಗ್ಗೆ ಮಾತಾಡೋಕೆ ಇಲ್ಲ ಅಂತ ದೊಡ್ಡ ಒಂದು ಸಕ್ಸಸ್ ಕಂಡಿರ್ತಕ್ಕಂಥ ಸಿನಿಮಾ. ಸೊ ಬಿಫೋರ್ ನಿಮಗೆ ಇಷ್ಟು ದೊಡ್ಡ ಲೆಕ್ಕಾಚಾರ ಇತ್ತಾ? ಹೇಗಿತ್ತು ಜರ್ನಿ ಜೊತೆಗೆ? ನಾನು ಡೆಫಿನೆಟ್ಲಿ ಏನಕ್ಕಂದರೆ ಒಂದು ಕಾನ್ಫಿಡೆಂಟ್ ಇತ್ತು, ಪಿಕ್ಚರಿಂದ ಸ್ವಲ್ಪ ನನಗೆ ಒಳ್ಳೆ ಹೆಸರು ಬರುತ್ತೆ ಡೆಫಿನೆಟ್ಲಿ ಅಂತ. ಏನಕ್ಕಂದರೆ ಸುನಿಯವ್ರ ನಿರ್ದೇಶನ ಒಂದು, ಅವ್ರ ಜೊತೆ ಕೆಲಸ ಮಾಡೋಕ್ಕಂತ ನನಗೆ ತುಂಬ ಆಸೆ ಇತ್ತು. ಆನಂತರ ಅವ್ರು ಸುನಿಯವ್ರು ಬಂದು ನನಗೆ ಮನೆ ಸ್ಟುಡಿಯೋಗೆ ಬಂದು ಮೀಟ್ ಮಾಡಿದಾಗ ಫಸ್ಟ್ ಟೈಮ್ ಅವ್ರು ಹೇಳಿದ್ರು, ಸರ್ ಹೀಗೆ ಒಂದು ಪಿಕ್ಚರ್ ಮಾಡ್ತೇನೆ, ಇದರಲ್ಲಿ ಸಾಂಗ್ಸ್ ತುಂಬ ಇದೆ, ಮ್ಯೂಸಿಕಲ್ ಸಿನಿಮಾ ಅಂತ ಹೇಳಿದ್ರು. ನಂದು ಯಾವಾಗ ತುಂಬ ಖುಷಿ ಆಯ್ತು ನನಗೆ. ಮ್ಯೂಸಿಕಲ್ ಸಿನಿಮಾ ಕಾರಂಜಿ ಆದ ನಂತರ ಇನ್ನೊಂದು ಅವರು ಸುನಿ ಸರ್ ಕೂಡ ಕಾರಂಜಿ ತುಂಬ ಅವ್ರ ಫ್ಯಾನ್, ಅವರು ಕಾರಂಜಿ ಸಂಗೀತದ. ಆನಂತರ ದೇವರ ಸಂಗೀತ ಕೂಡ ಅವ್ರಿಗೆ ತುಂಬ ಇಷ್ಟ. ಅಂದರೆ ಇದು ಸಾಂಗ್ ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ ಕೂಡ ಅವ್ರು ತುಂಬ ಇಷ್ಟವಾದಂಥ ಹಾಡು ನಾನು ಕಂಪೋಸ್ ಮಾಡಿರೋದು. ಹಾಗೆ ಅವ್ರು ತುಂಬ ಇಷ್ಟ ಆದಂಥ ಒಂದು ಆಲ್ಬಮ್ ನಂತರ ಇದು ಕೂಡ ಅದೇ ಕಾರಂಜಿ ಲೆವೆಲ್ ಸೇರುತ್ತೆ ಅಂತ ನನಗೊಂದು ಖಂಡಿತವಾಗಿ ನಂಬಿಕೆ ಇತ್ತು ಆ ಕೆಲಸ ಶುರುವಾದ ನಂತರ. ಹಾಗಾಗಿ ತುಂಬ ಖುಷಿ ಆಗ್ತದೆ. ಸರಳ ಪ್ರೇಮ ಕಥೆ, ಇವಾಗ ಒಂದು ಸರಳ ಪ್ರೇಮ ಕಥೆ ಎಲ್ಲ ಕಡೆ ಮ್ಯೂಸಿಕ್ ಅದ್ರ ಬಗ್ಗೆ ಹಾಕಿದೆ, ತುಂಬ ಖುಷಿ ಆಗ್ತದೆ. ಸರ್ ಅದೇ ನೀವು ಕೂಡ ಒಂದು ಹಾಡು ಹಾಡಿರ್ತಕ್ಕಂಥದ್ದು, ಹಾಡನ್ನು ನಮ್ಮ ಮುಖಾಂತರ ಗುನುಗುವಂಥದ್ದಾದರೆ ಮತ್ತೊಂದು ಸಾರಿ ಪ್ರೇಕ್ಷಕರು. ಇದರಲ್ಲಿ ಆಲ್ಮೋಸ್ಟ್ ನಾನು ಒಂದು 3 ಸಾಂಗ್ ಹಾಡಿದ್ದೀನಿ, ಚಿಕ್ಕ ಚಿಕ್ಕ ಬಿಟ್ಗಳೆಲ್ಲ ಸೇರಿಕೊಂಡು. ಬಟ್ ಎಲ್ಲ ಮಾತನ್ನು ಒಂದೇ ಬಾರಿ ಆಡಲಿ ಈಗ ಅಂತ ಸಾಂಗ್ ಪಾಪ್ಯುಲರ್ ಆಗಿದೆ. ತುಂಬ ನನಗೆ ತುಂಬ ನಾನು ಇಷ್ಟಪಟ್ಟು ಕಂಪೋಸ್ ಮಾಡಿದ್ದು ಈ ಸೂಫಿ ಶೈಲಿ. ಸುನಿ ಸರ್ ನಾನು ಹೇಳಿದೆ, ಸರ್ ಇಲ್ಲೊಂದು ಸಾಂಗ್ ಬೇಕಂತ ಅವ್ರು ಹೇಳಿದಾಗ, ಸರ್ ಒಂದು ಬೇರೆ ಥರ ಸಾಂಗ್ ಮಾಡೋಣ ಅಂತ. ಯಾವ ಥರ ಮಾಡೋಣ ಸರ್ ಅಂತ ಕೇಳಿದ್ರು. ಸರ್ ಒಂದು ಸೂಫಿ ಥರ ಒಂದು ಕಂಪೋಸ್ ಮಾಡಿದ್ದೀನಿ, ನೀವು ಕೇಳಿ ಎಲ್ಲಿ ಫಿಟ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಈ ಸಾಂಗ್ ಇಟ್ಕೊಳ್ಳೋಣ ಮಾಡಿ ಅಂತ ಹೇಳಿ ನಾನು ಮಾಡಿದ ಸಾಂಗ್ ಅದು. ಒಂದು ಲೈನ್ ಹಾಡ್ತೀನಿ. ಎಲ್ಲ ಮಾತನ್ನು ಒಂದೇ ಬಾರಿ ಆಡಲೇ ಈಗ, ಬಲು ಮುದ್ದಾದ ಮಾರಿ ಆಗಲಿ ಬೇಗ, ನಿನ್ನ ಹಿಂದೇನೆ ಊರು ಕೇರಿ ಸುತ್ತಲೇ ಈಗ, ಬಲು ಮುದ್ದಾದ ಮಾರಿ ಆಗಲಿ ಬೇಗ. ಖಂಡಿತ ಸರ್, ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರಿಗೆ ಇದು ಗಮನ ಸೆಳೀತಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನು ಮೂಕನಾಗಬೇಕು ಆ ಕಾಂಪೋಸಿಷನ್ ಬಗ್ಗೆ ಹೇಳುವಂಥದ್ದು. ಮೂಕನಾಗಬೇಕು ಕಂಪೋಸಿಷನ್ ಇದೊಂದು ಟ್ರೆಡಿಷ್ನಲ್ ಮುಂಚೆಂದೇ ಒಂದು ಹಾಡಿದಂಥ ಸಾಂಗ್. ಒಂದು ರವೀಂದ್ರ ಹಂದಿಗ್ನೂರ್ ಅನ್ನೋರು ಅದನ್ನು ಹಾಡ ಮಾಡಿದರು. ಅದನ್ನು ಬರೆದಂಥವ್ರು ಕಡಕೋಳ್ ಮಡಿವಾಳೇಶ್ವರ ಅಂತ ಒಬ್ಬರು ದೊಡ್ಡ ಸಂತರು, ನಮ್ಮ ಗುಲ್ಬರ್ಗ ಡಿಸ್ಟಿಕ್ದವ್ರೆ, ಅವ್ರು ಬರೆದಿದ್ರಂಥ ಅದೊಂದು ತತ್ವಪದ. ಅದು ಸುನಿ ಸರ್ ನನ್ನ ಹತ್ರ ಬಂದು, ಸರ್ ಒಂದು ನಮಗೆ ಭಾವಗೀತೆ ಬೇಕು ಒಂದು ಸಿಚುವೇಶನ್ಗೆ, ಇಡೀ ಸಿನಿಮಾದಲ್ಲಿ ಕನೆಕ್ಟ್ ಆಗಿರುತ್ತೆ ಅದು. ಆ ಸಾಂಗ್ ಫಸ್ಟ್ ರೀಲಿಂದ ಹಿಡ್ಕೊಂಡು ಎಂಡ್ ರೀಲ್ವರೆಗೆ ತುಂಬ ಕನೆಕ್ಟ್ ಆಗಿದೆ, ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೆ ಕನೆಕ್ಟ್ ಆಗಿರುತ್ತೆ, ಹೀರೋಂದು ತುಂಬ ಕ್ಯಾರೆಕ್ಟರ್ ಅದ್ರ ಮೇಲೆ ಬೇಸಿದೆ ಅಂತ ಹೇಳಿದಾಗ ನನಗೆ ಹಾಗಾದಾಗ ತುಂಬ ಇಂಪಾರ್ಟೆಂಟ್ ಸಾಂಗ್ ಇದು, ಇಡೀ ಸಿನಿಮಾ ಕಟ್ಕೊಡೋಂಥ ಸಾಂಗು, ಒಂದು ಅದ್ಭುತ ಸಾಂಗ್ ಬೇಕು ಅಂತ ನನಗೆ ಅನ್ನಿಸ್ತು. ಅವಾಗ ಸುನಿ ಸರ್ ಒಂದು 4-5 ಸಾಂಗ್ ಹಳೆ ಅಂದರೆ ರೆಫರೆನ್ಸ್ ಸಾಂಗ್ ತೊಗೊಂಡು ಬಂದಿದ್ರು. ನಾನು ಅಂದೆ, ಸರ್ ಇದಕ್ಕಿಂತಲೂ ಬೆಟರ್ ಆಗಬೇಕು ಅಂತ ನನಗೆ ಅನ್ನಿಸ್ತು. ಆವಾಗ ಅವ್ರಿಗೆ, ಸರ್ ಹಾಗಾದರೆ ನೀವೇ ನೋಡಿ ಅದು. ಬಟ್ ಅವ್ರು ಏನಂದಿದ್ರು, ಆಲ್ರೆಡಿ ಪಾಪ್ಯುಲರ್ ಇರೋವಂಥ ಸಾಂಗ್ ಯೂಸ್ ಮಾಡ್ಬೇಕು ನಾವು, ಹೊಸದು ಬೇಡ ಸರ್, ಹೊಸದೇನು ಮಾಡೋದು ಬೇಡ, ಆಲ್ರೆಡಿ ಇರೋ ಅಂಥದ್ದು ಒಂದು ಸಾಂಗ್ ಮಾಡೋಣ, ಜಾನಪದ ಆಗಿರಲಿ, ಭಾವಗೀತೆ ಆಗಿರಲಿ, ಅಥವಾ ತತ್ವಪದ ಆಗಿರಲಿ, ಅದನ್ನು ಯೂಸ್ ಮಾಡೋಣ ಅಂತ ಹೇಳಿದ್ರು. ಅವನ ಸುನಿ ಸರ್ಗೆ ಏನು ಮಾಡಿದೆ, ಇದು ಮೂಕನಾಗಬೇಕು ಅವರಿಗೆ ಕೇಳಿಸ್ದೆ. ಇಮ್ಮಿಡಿಯೇಟ್ ಕೇಳಿದ ತಕ್ಷಣ ಅಂದರೆ, ಸರ್ ತುಂಬ ಚೆನ್ನಾಗಿದೆ, ಇದೇ ಯೂಸ್ ಮಾಡೋಣ ಅಂತ ಹೇಳಿದಾಗ ಅದು ಯೂಸ್ ಮಾಡಿದ್ದು. ಇವಾಗ ಇಡೀ ಸಿನಿಮಾದಲ್ಲಿ ಎಲ್ಲರೂ ಥಿಯೇಟರ್ ಹೊರಗಡೆ ಬರುವಾಗ ಮೂಕನಾಗಬೇಕು ಹಾಡ್ಕೊಂಡು ಬರ್ತಾರೆ. ಇವಾಗ ಸರ್ ಒಂದು ಇಡೀ ನಿಮ್ಮ ಸಿನಿಮಾ ಜರ್ನಿ ಜೊತೆಗೆ ನಮ್ಮ ಟಿ.ವಿ. ನೈನ್ ಜೊತೆಗೂ ನಿಮ್ಮ ತುಂಬ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಗೀತೆಗಳನ್ನು ಕಾಂಪೋಸ್ ಮಾಡಿರ್ತೀರಿ. ಸೊ ಅದನ್ನೆಲ್ಲವನ್ನು ಕೂಡ ಹೇಗೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ರೈತರ ಸಾಂಗ್ ಆಗಿರ್ಬೋದು, ಪೊಲೀಸ್ ಸಾಂಗ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ. ಸರ್ ಇದು ರೋಮಾಂಚನ, ಏನಕ್ಕಂದರೆ ಟಿ.ವಿ. ನೈನ್ ಅಂತ ದೊಡ್ಡೊಂದು ನಂಬರ್ 1 ನ್ಯೂಸ್ ಚಾನಲ್ ಜೊತೆ ನೀವು ಅಸೋಸಿಯೇಟ್ ಆಗಿರೋದು
ತುಂಬ ಖುಷಿ ವಿಷಯ, ಹೆಮ್ಮೆ ವಿಷಯ ನನಗೆ. ರಿಯಲಿ ಖುಷಿ ಅಲ್ಲ, ಹೆಮ್ಮೆಯ ವಿಷಯ. ಇವತ್ತಿಲ್ಲ, ನನ್ನ ಟಿ ವಿ ನೈನ್ದು ನನ್ನದು ಸಂಬಂಧ 10-12 ವರ್ಷ ಹಳೆ ಸಂಬಂಧ. ಟಿ ವಿ ನೈನ್ದು ವಾರ್ಷಿಕೋತ್ಸವ ಮಾಡ್ತೀವಿ, ಪ್ರತಿ ವರ್ಷ ಆ್ಯನಿವರ್ಸರಿ ಮಾಡ್ತೀವಲ್ಲ, ಆ್ಯನಿವರ್ಸರಿ ಕೂಡ ಮ್ಯೂಸಿಕ್ ನಾನೇ ಮಾಡಿದ್ದು. ಅದು ಒಂದು ಸಾರಿ ಮಾಡಿಕೊಟ್ಟು ಪ್ರತಿ ವರ್ಷ ಟಿ ವಿ ನೈನ್ ಗೊತ್ತಿಲ್ಲ ಇನ್ನೂ ಎಷ್ಟು ವರ್ಷ ತನಕ ಅದೇ ಪ್ಲೇ ಆಗ್ತಾ ಇರುತ್ತೆ. ಅದ್ರ ಜೊತೆ ಪ್ರತಿಯೊಂದು ಅದರ ಬರ್ತ್ಡೇ, ಟಿ ವಿ ನೈನ್ ಬರ್ತ್ಡೇ ಬಂದಾಗ ನಾನು ಕಂಪೋಸ್ ಮಾಡಿರೋ ಹಾಡನೇ ಇರುತ್ತೆ ಅಲ್ಲಿ. ತುಂಬ ಖುಷಿಯಾಗುತ್ತೆ. ಆನಂತರ ಸಾಗು ಮಗಳೇ ಅಂತ ಒಂದು ಸಾಂಗ್ ಮಾಡಿದ್ವಿ ನಾವು ಟಿ ವಿ ನೈನ್ ಸಲುವಾಗಿ. ಸೆಲ್ಯೂಟ್ ಸಾಂಗ್ ಮಾಡಿದ್ದು ನಾನೇ. ಆನಂತರ ರೈತ ಸಾಂಗ್ ಮಾಡಿದ್ದು ನಾನೇ. ಆನಂತರ ಇವಾಗ ಟಿ ವಿ ನೈನ್ ಲೋಗೋ ಬರುತ್ತಲ್ಲ ನೀವು ಮ್ಯೂಸಿಕ್ ಚಾನಲ್, ಅದು ಕೂಡ ರೀಕ್ರಿಯೇಟ್ ಅಂದರೆ ಮತ್ತೆ ರೀಕ್ರಿಯೇಟ್ ಮಾಡಿದ್ವು ಅದನ್ನು. ಹಳೆ ಒರಿಜಿನಲ್ ಬೇರೆ ಮುಂಚೆಯಿಂದಿತ್ತು, ಬಟ್ ಅದನ್ನು ಮತ್ತೆ ರಿನಿವೇಷನ್ ಅಂತೀವಲ್ಲ ಬಿಲ್ಡಿಂಗ್, ಆ ಥರ ಅದಕ್ಕೆ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಹೊಸದು ಒಂದು ಟಚ್ ಕೊಟ್ಟು ಮಾಡಿದ್ವಿ. ಅದು ಕೂಡ ನಾನೇ ಮಾಡಿದ್ದೀನಿ. ನನಗೆ ತುಂಬ ಖುಷಿಯಾಗುತ್ತೆ. ಇವತ್ತು ಎಲ್ಲಾದರೂ ಟಿ ವಿ ನೈನ್ಗೆ ನಾನೇ ಮಾಡಿದ್ದೀನಿ, ಅದ್ರ ಜೊತೆ ಅಸೋಸಿಯೇಷನ್ನಲ್ಲಿ ಇದ್ದೀನಿ ನಾನು ತಿಳ್ಕೊಳ್ಳೋದು ತುಂಬ ಹೆಮ್ಮೆ ವಿಷಯ. ಅದಕ್ಕೆ ಟಿ ವಿ ನೈನ್ ತುಂಬ